ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳ ವಿಚಾರವಾಗಿ ಅದೇನೇ ಅತ್ಯುತ್ಸಾಹದಲ್ಲಿದ್ದಂತೆ ಕಂಡು ಬಂದರೂ ಕೂಡ ಅದಕ್ಕೆ ಹಣ ಹೊಂದಿಸುವಂತ ನಿಟ್ಟಿನಲ್ಲಿ ಇನ್ನಿಲ್ಲದ ಪರದಾಟವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಕಳೆದ 2 ವರ್ಷಗಳಲ್ಲಿ ನಾವು ಗಮನಿಸಿದ್ದೀವಿ. ಈ ಗ್ಯಾರಂಟಿಗೆ ಹಣ ಹೊಂದಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಬಳಸ್ಕೊಂಡಂತ ಹಣ ಅದು ಹಿಂದೆಯಿಂದ ನಾವು ನೋಡ್ತಾ ಇದ್ದ ಹಾಗೆ ಪರಿಶಿಷ್ಟರಿಗೆ ಸಂಬಂಧಪಟ್ಟಾಗಿನ ಹಣವನ್ನ ನೀವು ಬಳಸ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಒಂದು ಆರೋಪ ಮೇಲಿನ ಮೇಲಿತ್ತು. ಹಾಗಂತ ಸರ್ಕಾರ ನಾನೇನು ಬಳಸ್ಕೊಂಡಿಲ್ಲ ಅಂತ ಹೇಳಲೂ ಇಲ್ಲ, ಅದಕ್ಕೆ ಅವ್ರು ಲೆಕ್ಕಾಚಾರ ಕೊಡ್ತಾ ಇದ್ರು. ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇವರೆಲ್ಲ ಎಷ್ಟು ಬಳಸ್ಕೊಳ್ತಾ ಇದ್ದಾರೆ ಅಷ್ಟು ಹಣವನ್ನ ಕಡಿತ ಮಾಡಿ ನಾವು ಗ್ಯಾರಂಟಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತ ಕಳೆದ 2 ವರ್ಷ ಇದೇ ರೀತಿಯಾದಂಥ ವಾದವನ್ನು ಹೂಡಿದಂಥ ಸರ್ಕಾರ ಈ ಬಾರಿಯೂ ಕೂಡ ಈ ಹಣವನ್ನ ಬಳಸ್ಕೊಳ್ಳೋಕೆ ಸಿದ್ಧತೆಯಲ್ಲಿದೆ. ಇದೇ ವಿಚಾರ ಈಗ ವಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಪರಿಶಿಷ್ಟರ ವಿರೋಧಿ ಕಾಂಗ್ರೆಸ್ ಅಂತ ಹೇಳ್ಕೊಂಡ್ಬಿಟ್ಟು ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧವಾಗಿ ಚಾಟಿ ಬೀಸ್ತಾ ಇವೆ. ಹಾಗಾದ್ರೆ ಗ್ಯಾರಂಟಿ ಸ್ಕೀಮ್ಗೆ ಸಂಬಂಧಪಟ್ಟಾಗೆ ಪರಿಶಿಷ್ಟರ ಹಣ ಬಳಸ್ಕೊಳ್ತಾ ಇರುವಂತ ವಿಚಾರವಾಗಿ ಹೇಗೆ ರಾಜಕೀಯ ನಡೀತಾ ಇದೆ ರಾಜ್ಯದಲ್ಲಿ, ಸರ್ಕಾರ ಇದಕ್ಕೆ ಕೊಡ್ತಾ ಇರುವಂತ ಸಮರ್ಥನೆ ಏನು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಈಗ ಎಸ್ಸಿ ಜನಸಂಖ್ಯೆಗೆ ನೋಡಿ ಬಡ್ಜೆಟ್ ಹಣ ಸೆಪರೇಟ್ ತೆಗೆದಿಟ್ಬಿಟ್ಟು ಅವ್ರಿಗೋಸ್ಕರ ಇದನ್ನ ದುರುಪಯೋಗ ಮಾಡೋದಾಗಲಿ ಅನ್ಯರಿಗೆ ಬಳಕೆ ಬರೋದೇ ಇಲ್ಲ. SC STಗಳಿಗೆ ಬಿಟ್ಟು ನಾನು ಜನರಲ್ ಅವರಿಗೆ ಕೊಟ್ಟರೆ ಬ್ಯಾಕ್ವರ್ಡಿಗೆ ಕೊಟ್ಟರೆ ಅದು ಕಾನೂನು ನಿಯಮದ ಉಲ್ಲಂಘನೆ ಆಗಿದೆ. ಪ್ರತಿ ಬಾರಿ ಬಜೆಟ್ ಮಂಡನೆಯಾದಾಗ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯುದಯಕ್ಕೆ ಹಣವನ್ನ ಮೀಸಲಿಡುತ್ತೆ. ಸರ್ಕಾರ ಯಾವುದೇ ಇರಲಿ ಬಜೆಟ್ನ ಶೇಕಡ 24.10 ಮೊತ್ತವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಡಲೇಬೇಕು. ಈ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸುವ ಹಾಗಿಲ್ಲ ಅಂತ ಸರ್ಕಾರವೇ ಕಾಯ್ದೆಯನ್ನ ಮಾಡಿದೆ. ಆದರೆ ತಾನೇ ಉಲ್ಲಂಘಿಸುವ ಮೂಲಕ ಸರ್ಕಾರ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ಯಾ ಎಂಬ ಪ್ರಶ್ನೆ ಮೂಡುತ್ತಿದೆ. ಹೌದು, ಕಳೆದ 2 ಅಧಿವೇಶನಗಳ ಸಂದರ್ಭದಲ್ಲೂ ಸರ್ಕಾರದ ನಡೆ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿ ಸ್ಕೀಮ್ಗಳಿಗೆ ಡೈವರ್ಟ್ ಮಾಡಲಾಗಿದೆ ಎಂಬುದು ವಿವಾದ. 16 ಸಮರ್ಥನೆಗಳನ್ನ ಕೊಟ್ಟಿದ್ದ ಸರ್ಕಾರ ಇದೀಗ ಮತ್ತೆ ಅದೇ ನಿರ್ಣಯವನ್ನ ಕೈಗೊಂಡು ವಿವಾದಕ್ಕೆ ನಾಂದಿ ಹಾಡಿದೆ. ಈ ವರ್ಷದಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಲಾಗಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಪರಿಶಿಷ್ಟ ಜಾತಿ ಉಪಯೋಜನೆ ಬುಡಕಟ್ಟು ಉಪಯೋಜನೆಯಡಿ ಪರಿಶಿಷ್ಟರ ಅಭಿವೃದ್ಧಿಗೆ 2025-26ನೇ ಸಾಲಿಗೆ ಒಟ್ಟು 42,017.51 ಕೋಟಿ ಅನುದಾನ ಒದಗಿಸಲಾಗಿದೆ. ಇದರ ಪೈಕಿ 11,896.84 ಕೋಟಿಯನ್ನ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹಂಚಿಕೆ ಮಾಡಲು ಚಿಂತನೆ ಮಾಡಲಾಗಿದೆ. ಕಳೆದ ಬಾರಿಯೂ SCP TSP ಹಣ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದ ಸರ್ಕಾರ ಸಾಕಷ್ಟು ಟೀಕೆ ಟಿಪ್ಪಣಿ ಎದುರಿಸಿತ್ತು. ದಲಿತ ಸಂಘಟನೆಗಳು ವಿರೋಧ ಪಕ್ಷಗಳ ಕೆಂಗಣಿಗೆ ಗುರಿಯಾಗಿದ್ದ ಸರ್ಕಾರ ವಿಧಾನಮಂಡಲ ಅಧಿವೇಶನದಲ್ಲಿ ಕಳೆದ ಬಾರಿ ಇದೇ ವಿಚಾರಕ್ಕೆ ಜಟಾಪಟಿಯನ್ನ ಎದುರಿಸಬೇಕಾಯಿತು. ಆದರೂ ಸತತ 3ನೇ ವರ್ಷವೂ ಸರ್ಕಾರ ಇದೇ ನಿರ್ಧಾರ ಮಾಡಿದೆ. ಒಂದು ಯೋಜನೆಗಳನ್ನು ಮಾಡುವಾಗ ಸರ್ಕಾರದ ಯೋಜನೆ ಈಗ SC ಜನಸಂಖ್ಯೆಗೆ ನೋಡಿ ಬಡ್ಜೆಟ್ ಹಣನೇ ಸೆಪರೇಟ್ ತೆಗೆದಿಟ್ಬಿಟ್ಟಿದ್ವಿ ಅವ್ರಿಗೋಸ್ಕರನೇ. ಏನು ಬಡ್ಜೆಟ್ ಇತ್ತು ಈ ಹಣನ ಸೆಪರೇಟ್ ತೆಗೆದು ಗುಡ್ಡೆ ಮಾಡಿ ಇಟ್ಬಿಟ್ಟಿದ್ವಿ. ಆ ಹಣದಲ್ಲಿ ಈ ಜನರ ಈ ಕಲ್ಯಾಣಕ್ಕೆ ಅದು ವ್ಯಕ್ತಿಗತ ಇರ್ಬೋದು, ಕಾಲೋನಿಗಳಿರ್ಬೋದು, ಹ್ಯಾಬಿಟೇಷನ್ ಇರ್ಬೋದು, ಅಥವಾ ಈ ಸರ್ಕಾರದ ಜನರಲ್ ಯೋಜನೆ ಇರ್ತಕ್ಕಂಥ SC ಫಲಾನುಭವಿಗಳಿರ್ಬೋದು SC ST ಅವ್ರಿಗೂ ಉಪಯೋಗಿಸಿದ ಈ ಕಾಯ್ದೆನ ಬಳಸಿದ್ವಿ. ಈ 7C ಬಳಸ್ಕೊಂಡು ಗ್ಯಾರಂಟಿ ಯೋಜನೆಯಲ್ಲಿ ಬರುವಂತ SC ST ಜನಸಂಖ್ಯೆ ಎಷ್ಟಿದೆ ಆ ಡಾಟಾ ಆಧಾರದ ಮೇಲೆ SCP TSP ಹಣನ ಅವ್ರಿಗೆ ಮಾತ್ರ ಸೀಮಿತಗೊಳ್ತೀವಿ ಹೊರತು ಇದನ್ನ ದುರುಪಯೋಗ ಮಾಡೋದಾಗಲಿ ಅನ್ಯರಿಗೆ ಬಳಕೆಯಲ್ಲಿ ಬರೋದೇ ಇಲ್ಲ. ಇದನ್ನ ಆಕ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ಪ್ರಾವಿಷನ್ ಸ್ಪಷ್ಟವಾಗಿದೆ. SC SP TSP ಹಣವನ್ನ ಕಾನೂನಾತ್ಮಕವಾಗಿ ಹಂಚಿಕೆ ಮಾಡಿದ್ದೀವಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. SCP TSP ಅನುದಾನವನ್ನು ಬಳಕೆ ಮಾಡೋರ 3 ವಿಧಾನಗಳಿರೋದು 7A-B-C ಕರೆಕ್ಟಾ? ಇದು ಯಾವ್ದು ಉಲ್ಲಂಘನೆ ಆಗ್ತಾ ಇದೆ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದು. ಒಂದು ನಿಮಿಷ ಸರ್, ಯಾವುದೇ ಯೋಜನೆ ಇರ್ಬೋದು. ಐ ಕ್ಯಾನ್ ಯೂಸ್ ಇಟ್ ಫಾರ್ ಗ್ಯಾರಂಟಿ, ಐ ಕ್ಯಾನ್ ಯೂಸ್ ಇಟ್ ಫಾರ್ ITBT, ಎನಿಥಿಂಗ್ ಆಸ್ ಲಾಂಗ್ ಆಸ್ ದ ಬೆನಿಫಿಷರಿ ಈಸ್ SC ST. ಈಗ ಉದಾಹರಣೆಗೆ ನನ್ನ ಇಲಾಖೆನಲ್ಲೇ ತೊಗೊಳ್ಳಿ, ನಂದು 100 ರೂಪಾಯಿ ಇದ್ದರೆ 24 ರೂಪಾಯಿ 10 ಪೈಸಾ ನಾನು SC ST ಏನು ನವೋದ್ಯಮಗಳಿಗೆ ಕೊಡ್ಬೋದು. ನಮ್ದಾದಂಥ ಒಂದು ಎಲಿವೇಟ್ ಪ್ರೋಗ್ರಾಮ್ ಇದೆ, ಉನ್ನತಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಕೊಡ್ಬೋದು. ಆ ಯೋಜನೆಯನ್ನು ಬಿಟ್ಟು SC STಗಳಿಗೆ ಬಿಟ್ಟು ನಾನು ಜನರಲ್ ಅವರಿಗೆ ಕೊಟ್ಟರೆ ಬ್ಯಾಕ್ವರ್ಡಿಗೆ ಕೊಟ್ಟರೆ ಅದು ಕಾನೂನು ನಿಯಮದ ಉಲ್ಲಂಘನೆ ಆಗಿದೆ.
ಗ್ಯಾರಂಟಿ ಸ್ಕೀಮ್ಗಳು ಸರ್ಕಾರದ ಸಾಮಾನ್ಯ ಯೋಜನೆಗಳು. ಗ್ಯಾರಂಟಿ ಸ್ಕೀಮ್ನ ಅಡಿಯಲ್ಲಿ ಕೇವಲ SC/ST ಸಮುದಾಯ ಮಾತ್ರ ಅಲ್ಲ, ಉಳಿದೆಲ್ಲ ಸಾಮಾನ್ಯ ವರ್ಗದ ಜನರು ಕೂಡ ಫಲಾನುಭವಿಗಳಾಗಿರುತ್ತಾರೆ. ಈ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಹಣವನ್ನ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸಿ ಇದರಿಂದ ಪರಿಶಿಷ್ಟ ಜಾತಿಗಳಿಗೆ ಮೀಸಲಿದ್ದ ಅಭಿವೃದ್ಧಿ ಕೊರತೆಯಾಗಿದೆ ಅನ್ನೋದು ಸದ್ಯ ಕೇಳಿಬರುತ್ತಿರೋ ಆಕ್ಷೇಪ. ಗ್ಯಾರಂಟಿ ಸ್ಕೀಮ್ಗಳ ಜೊತೆಗೆ ಡೈವರ್ಟ್ ಮಾಡದೆ ಇದ್ದಿದ್ದರೆ ಬರೋಬ್ಬರಿ 11,000 ಕೋಟಿಯಷ್ಟು ದೊಡ್ಡ ಮೊತ್ತದ ಹೊಸ ಯೋಜನೆಗಳನ್ನ ಸಮುದಾಯಗಳಿಗೆ ನೀಡಬಹುದಿತ್ತು. ಈಗ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಅದರ ವ್ಯಾಪ್ತಿಯಲ್ಲಿ ತಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸಿಗಬಹುದಾದ ಅವಕಾಶಗಳ ವಂಚನೆ ಇದು ಅನ್ನೋದು ವಿರೋಧ ಪಕ್ಷಗಳ ಆಕ್ಷೇಪ. ಸರ್ಕಾರ ಹೇಗೆ ಗ್ಯಾರಂಟಿ ಯೋಜನೆಗಳಿಗೆ SC/ST ಹಣವನ್ನ ಡೈವರ್ಟ್ ಮಾಡಿರೋದನ್ನ ಗಮನಿಸಿದ್ರೆ ಸರ್ಕಾರ ರಚನೆಯಾಗಿ 2.5 ವರ್ಷ ಕಳೆದರೂ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಅರ್ಥವಾಗುತ್ತದೆ. ಜೊತೆಗೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣಕಾಸಿನ ಹೊಂದಾಣಿಕೆ ಮಾಡಲು ಸರ್ಕಾರ ಕಸರತ್ತು ನಡೆಸುತ್ತಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.